ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಧ್ಯಾಹ್ನನೇ ಮುಂಜಾನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಅಭ್ಯಾಸ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ಆದರೆ ಆಗಲೇ ಇಲ್ಲ. ಮತ್ತು ಇವತ್ತು ಮನೆ ಕೆಲಸದೊಳಗೆ ಪೂರ್ತಿ ಲೇಟ್ ಆಗಿಬಿಡ್ತು. ಆದ್ರೂ ಕೂಡ ಒಂದು 3-4 ತಾಸು ಇವತ್ತು ಕವರ್ ಮಾಡ್ಕೊಂಡಿನಿ. ಯಾವ ರೀತಿಯಾಗಿ ನಾನು ಇವತ್ತಿನ ಸ್ಟಡಿ ಮಾಡಿದೆ ಅಂಥೇಳಿ ನಿಮಗೆ ಹೇಳ್ತೀನಿ. ಯಾಕಂದರೆ ಗೃಹಿಣಿಯರಾಗಿ ಬಹಳಷ್ಟು ಕೆಲಸಗಳಿರ್ತಾವೆ. ಒಮ್ಮೊಮ್ಮೆ ಸಡನ್ನಾಗಿ ಬೇರೆ ಬೇರೆ ಕೆಲಸಗಳು ಬಂದುಬಿಡ್ತಾವೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ನಾವು ಮಾಡಿಕೊಂಡು ಖಾಲಿ ಟೈಮಲ್ಲಿ ಅಂದರೆ ಉಳಿದ ಟೈಮಲ್ಲಿ ನಾವು ಅಭ್ಯಾಸ ಮಾಡಬೇಕಾಗ್ತೈತಿ. ಮತ್ತು ನಮಗಾಗಿ ಸ್ಟಡಿ ಟೈಮನ್ನು ಮಾಡ್ಕೊಳ್ಳೇಬೇಕು. ಮತ್ತು ಇದಕ್ಕೋಸ್ಕರನೇ ಜಲ್ದಿನೇ ಎದ್ದು ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಹುಡುಗರು ಬರುವಷ್ಟಿಗೆ ನಮ್ದು 2-3 ಗಂಟೆ ಆದ್ರೂ ಅಭ್ಯಾಸ ಮುಗ್ದಿರಬೇಕು. ಆದರೆ ಕೆಲವೊಂದು ಸರ್ತಿ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಹೊರಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ನನಗೆ ಅಭ್ಯಾಸ ಮಾಡೋದಾಗಲಿಲ್ಲ ಮಧ್ಯಾಹ್ನ. ಈಗ ರಾತ್ರಿ 8 ಗಂಟೆ ಆಗೈತಿ. ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದು ಅಭ್ಯಾಸಕ್ಕೆ ಕುಂತೀನಿ. ನಾನು 2 ದಿವಸದಿಂದ ವಿಡಿಯೋ ಹಾಕಿರಲಿಲ್ಲ ಅಲ್ಲ, ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಮತ್ತು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು. ಹೊಲಿಗೆ ಕೂಡ ಹೊಲಿತೀನಿ ನಾನು. ಬ್ಲೌಸ್ಗಳಿದ್ದು ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಓದ್ಲಿಕ್ಕಾಗಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡಿರಲಿಲ್ಲ. SR ಎಜುಕೇಷನ್ ಚಾನಲ್ದು ಲೈವ್ ಬರೋಕ್ಕಿಂತಲೂ ಮುಂಚೆನೇ ಒಂದು ತಾಸು 8 ಗಂಟೆಯಿಂದ 9 ತನಕ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡೆ ಬ್ಯಾಕ್ ಉಳಿದಿರುವಂಥದ್ದು. ಅದಾದಮೇಲೆ ಮತ್ತೀಗ ಲೈವ್ ಸ್ಟಾರ್ಟ್ ಮಾಡಿ ನೋಡ್ಕೊಳಕ್ತೀನಿ. ಲೈವ್ ಚಾಲು ಆಗೈತಿ, ನೋಡ್ಲಕತ್ತೀನಿ. ಮತ್ತು ರೀಸೆಂಟಾಗಿ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈದು ಒಂದು ವಿಡಿಯೋ ಹಾಕೀನಿ. ಎಲ್ಲರಿಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅಂದರೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಎಲ್ಲ ಗೃಹಿಣಿಯರಿಗೂ ಈ ವಿಡಿಯೋಸ್ಗಳು ಹೆಲ್ಪ್ ಆಗತ್ತವ ಅಂತ ಅಂದ್ಕೊಂಡಿನಿ. ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಒಂದು 3 ಕನಿಷ್ಠ 3 ತಾಸನಾದರೂ ನಾವು ಅಭ್ಯಾಸ ಮಾಡಲೇಬೇಕು ಈ TET ಸಲುವಾಗಿ. ಯಾಕಂದ್ರೆ ಬರ್ಬರ್ತಾ ಸ್ವಲ್ಪ ಹಾರ್ಡ್ ಹಾಕೋತಾನೆ ಹೊಂಟೈತಿ. ಎಷ್ಟು ಓದ್ತೀವೋ ಅಷ್ಟು ಜಾಸ್ತಿ ನಮಗೆ ಪ್ರಾಕ್ಟೀಸ್ ಆಗ್ತೈತಿ. ಅದ್ರ ಜೊತೆಗೆ ಇನ್ನೂ ಒಂದು ಕಿವಿ ಮಾತು ಏನಂತಂದ್ರೆ, ಆದಷ್ಟು ನಿಮ್ಮದೇ ಆದ ರೀತಿಯಲ್ಲಿ ನೋಟ್ಸ್ ಮಾಡ್ಕೊತಾ ಹೋಗ್ರಿ. ಮತ್ತು ನೋಟ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಅಂತರಾವಲೋಕನ ನೋಟ್ಸ್ ಬರೆದಿರ್ತೀವಲ್ಲ, ಕೆಳಗೊಂದು ಸ್ವಲ್ಪ ಪ್ಲೇಸ್ ಈಗ ಒಂದು ಅರ್ಧ ಪೇಜಿನಷ್ಟು ಪ್ಲೇಸ್ ಬಿಡ್ರಿ. ಅಲ್ಲಿ ನಾವು ಮತ್ತೊಮ್ಮೆ ಯಾವಾಗಾದರೂ ಓದಬೇಕಾದ್ರೆ, ಯಾವ ವಿಡಿಯೋಸ್ಗಳಾದ್ರೂ ಕೇಳಬೇಕಾದ್ರೆ ಎಕ್ಸ್ಟ್ರಾ ಏನಾರ ಪಾಯಿಂಟ್ಸ್ ಇತ್ತು ಅಂದ್ರೆ ಅದೆಲ್ಲಿ ಇರ್ತದೋ ಅಲ್ಲೇ ಬರ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಅಲ್ಲೇ ನಮ್ಗೆ ಎಲ್ಲ ಪಾಯಿಂಟ್ಸ್ಗಳು, ಅಂತರಾವಲೋಕನ ಬಗ್ಗೆದು ಪಾಯಿಂಟ್ಸ್ಗಳು ಒಂದೇ ಕಡೆ ಸಿಕ್ಬಿಡ್ತಾವೆ ಇನ್ನೇ ಓದಬೇಕಾದ್ರೆ. ಅದ್ರ ಜೊತೆಗೆ ಕ್ವೆಶನ್ ಆನ್ಸರ್ಗಳನ್ನು ಕೂಡ ನಾವು ಬರ್ಕೊಳ್ಬೋದು. ಕ್ವೆಶನ್ ಪೇಪರ್ ಬಿಡಿಸ್ತಿರ್ತೀವಲ್ಲ, ಯಾವುದಾದ್ರೂ ಡಿಫಿಕಲ್ಟ್ ಅನ್ನಿಸ್ತು ಅಂತಂದ್ರೆ ಆ ಕ್ವೆಶನ್ಸ್ಗಳನ್ನು ಬರೆದು ಇಟ್ಕೋಬೋದು. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಯಾವುದೇ ನೋಟ್ಸ್ ಮಾಡಬೇಕಾದ್ರೂ ಸ್ವಲ್ಪ ಪ್ಲೇಸ್ ಬಿಟ್ಟಿರಬೇಕು ಒಂದು ಟಾಪಿಕ್ ಮುಗಿದಾದ್ಮೇಲೆ. ಈಗ ಅಂತರಾವಲೋಕನ ಬರೆದಾದ್ಮೇಲೆ ಒಂದು ಅರ್ಧ ಪೇಜ್ನಷ್ಟು ಬಿಡ್ರಿ. ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಮತ್ತೇನಾದರೂ ಸಿಕ್ಕರೆ ಬರ್ಕೊಳಕ್ಕೆ ಬರ್ತೈತಿ. ಈ ರೀತಿಯಾಗಿ ನಾನು ನೋಟ್ಸ್ ಮಾಡ್ಕೋಬೇಕಾದ್ರೆ ಇದೇ ರೀತಿಯಾಗಿ ಮಾಡ್ತೀನಿ. ಮತ್ತು ಇನ್ನು ಮುಂದೆ ಬರುವಂತಹ ವಿಡಿಯೋಸ್ಗಳಲ್ಲಿ ನಾನು ಯಾವ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡ್ಕೋತೀನಿ ಅನ್ನೋದನ್ನು ಕೂಡ ಡೈರೆಕ್ಟಾಗಿ ಬರ್ಕೋತಾನೆ ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋ ಮಾಡಿ. ಅಂದರೆ ನಿಮಗೂ ಕೂಡ ಟ್ರಿಕ್ಸ್ ಗೊತ್ತಾಗ್ತೈತಿ. ಎಲ್ಲನೂ ಉದ್ದಕ್ಕೆ ಬರ್ಕೊತ ಹೋದರೆ ಉಪಯೋಗ ಇರೋಂಗಿಲ್ಲ. ಯಾವ ಮೇನ್ ಪಾಯಿಂಟ್ಸ್ ಇರ್ತಾವೆ ಮತ್ತು ನಮಗೆ ಯಾವ ಗೊತ್ತಿರಲ್ಲ ಆ ಪಾಯಿಂಟ್ಸ್ಗಳನ್ನು ಮಾತ್ರ ನಾವು ಬರ್ಕೋಬೇಕು. ಎಲ್ಲ ಗೊತ್ತಿರೋದು ಬರ್ಕೋತ ಕುಂತ್ರೆ ತುಂಬಾ ವೇಸ್ಟ್ ಆಗಿಬಿಡ್ತೈತಿ. ಈಗ ಕಾಮನ್ನಾಗಿ ನಾವು ಇಷ್ಟು ವರ್ಷದಲ್ಲಿ ಕಲ್ತಿರುವಂಥ ವಿಷಯಗಳು ಕೆಲವೊಂದಿಷ್ಟು ಪೂರ್ತಿ ಎಲ್ಲ 100% ಇಲ್ಲ, ಒಂದು 15 ನಮಗೆ ತಲೆಯಲ್ಲಿ ಇದ್ದೇ ಇರ್ತೈತಿ. ಆ ಪಾಯಿಂಟ್ಸ್ಗಳನ್ನು ಬಿಟ್ಟು ಎಕ್ಸ್ಟ್ರಾ ಏನಾರ ನಮಗೆ ನೆನಪಾಗಲಾರ್ದು ಮತ್ತು ಭಾಳ ಡಿಫಿಕಲ್ಟ್ ಅನ್ನಿಸುವಂತಹ ವಿಷಯಗಳನ್ನು ನಾವು ಹೆಚ್ಚು ನೋಟ್ ಮಾಡ್ಕೋತಾ ಹೋಗಬೇಕು. ಈಗ ನಾನು 5th ಕ್ಲಾಸಲ್ಲಿ ಸ್ವಲ್ಪ ಲಾಸ್ಟ್ ಲೆಸನಲ್ಲಿ ಒಂದು ಟಾಪಿಕ್ ಅರ್ಧಕ್ಕೆ ಬಿಟ್ಟಿದ್ದೆ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಅರ್ಧಕ್ಕೆ ಬಿಟ್ಟಿದ್ದೆ. ಅದನ್ನೀಗ ಬರ್ಕೊಂಡು ಪೂರ್ತಿ ಮುಗ್ಸಾಕತ್ತೀನಿ. ಆಲ್ರೆಡಿ ನಾನು 6th ಕ್ಲಾಸಿಂದು ಸೈನ್ಸ್ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ. ಎಲ್ಲರೂ EVS ಮತ್ತು ಮ್ಯಾಥ್ಸ್ ಮತ್ತು ಸೈಕಾಲಜಿ ನೋಟ್ಸ್ಗಳನ್ನು ಕೇಳಾಕತ್ತೀರಿ. ಈಗ ಸೈನ್ಸ್ ಕ್ಲಾಸಿಂದು 5th ಕ್ಲಾಸಿಂದು ನೋಟ್ಸನ್ನು ಸ್ವಲ್ಪ ನಾನು ಪಾಯಿಂಟ್ ಮಾಡಿಬಿಟ್ಟು PDF ಮಾಡಿ ನನ್ನ ಚಾನಲ್ ಒಳಗೆ, ಯಾವುದೇ ಟೆಲಿಗ್ರಾಮ್ ಚಾನಲಲ್ಲಿ ಹಾಕೀನಿ.
ನೋಡಿದವರೆಲ್ಲ ಬಹಳಷ್ಟು ಲೈಕ್ ಮಾಡಿರಿ. ಅದೇ ರೀತಿಯಾಗಿ ನಂದು ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ನೀವು ನೋಟ್ಸ್ ಯಾವ ರೀತಿ ಮಾಡೀನಿ ಗೊತ್ತಾಯ್ತಲ್ಲ, ಬೇಕಿದ್ರೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಅದನ್ನೇ ನೋಟ್ಸ್ ಮಾಡ್ಕೊಳ್ರಿ, ಇಲ್ಲಂತಿಲ್ಲ. ಆದರೆ ಇನ್ನೊಂದು, ನೀವು ಎಷ್ಟು ಬುಕ್ಸ್ಗಳನ್ನು ನೋಡಿ ಓದಿ ನೋಟ್ಸ್ ಮಾಡ್ಕೋತೀರಿ ಅದು ನಿಮ್ಗೆ 100ಅಲ್ಲಿ 90% ಆದ್ರೂ ತಲೆಯಲ್ಲಿ ಇದ್ದೇ ಇರ್ತೈತಿ. ಯಾಕಂದ್ರೆ ಓದ್ಕೋತಾನೆ ನೋಟ್ಸ್ ಮಾಡ್ಕೋತೀವಲ್ಲ, ಎರಡು ನಮ್ಗೆ ಪೂರ್ತಿ ಪರ್ಫೆಕ್ಟಾಗಿ ಬಂದ್ಬಿಡ್ತೈತಿ. ನಾವು ಬರೀ ಒಂದು ಸರ್ತಿ ಓದೋದಕ್ಕಿಂತಲೂ ಅದ್ರ ಜೊತೆಗೆ ನೋಟ್ಸ್ ಮಾಡಿ ಇಟ್ಕೊಂಡಾಗ ಅದು ಇನ್ನೊಮ್ಮೆ ಆ ನೋಟ್ಸ್ ಓದಬೇಕಾದ್ರೆ ನಮ್ಮ ಬುಕ್ಕೆ ಕಣ್ಮುಂದೆ ಬರ್ತೈತಿ, ಯಾವ್ಯಾವ ಪಾಯಿಂಟ್ಸ್ ಎಲ್ಲಿತ್ತು ಅಂಥೇಳಿ ಅಷ್ಟು ಪರ್ಫೆಕ್ಟಾಗಿ ತಲೆ ಒಳಗೆ ಉಳಿತೈತಿ. ಅದಕ್ಕೋಸ್ಕರ ನೀವೇ ಓನ್ ನೋಟ್ಸ್ ಮಾಡ್ಕೊಳ್ಳೋದು ಬೆಟ್ರ್. ಮತ್ತು ಬಹಳಷ್ಟು ಜನ ಮ್ಯಾಥ್ಸ್ ಬಗ್ಗೆ ಬಹಳಷ್ಟು ಜನ ಕೇಳ್ತಾರೆ. ನೀವು ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಿರಿ, ಅಂದ್ರೆ ನಿಮ್ಗೆ ಗೊತ್ತಾಗ್ಕೋತ ಹೋಗ್ತೈತಿ. ಒಮ್ಮೆ ನಡು ನಾವು ಬರೀ ಕ್ವೆಶನ್ ಆನ್ಸರ್ ನೋಡ್ಕೋತ ಹೋದ್ವಲ್ಲ, ಯೂಟ್ಯೂಬ್ ಚಾನಲ್ ಒಳಗಿನ ಕ್ವಶನ್ಸ್ ಬಿಡಿಸ್ಲಕ್ಕೆ ಹೋದ್ವಿ ಅಂತಂದ್ರೆ ನಮಗೆ ಮೊದಲೇ ಬೇಸಿಕ್ಕೇ ಗೊತ್ತಿಲ್ಲ ಅಂದಮೇಲೆ ಆ ಕ್ವೆಶನ್ಸ್ಗಳನ್ನು ಓದಿ ಉಪಯೋಗ ಇಲ್ಲ. ಆ ಚಾಪ್ಟರ್ ವೈಸ್ ನೀವು ಒಂದು ಚಾಪ್ಟರ್, ಈಗ ನಂಬರ್ಸ್ ಥಿಯರಿ ಮೇಲೆ ಒಂದು ಚಾಪ್ಟರ್ ಮುಗಿಸಿದ್ರಲ್ಲ, ಅದಾದಮೇಲೆ ನೀವು ಕ್ವೆಶನ್ಸ್ಗಳನ್ನು ನೋಡ್ಕೊರಿ, ಅಂದಾಗ ನಮಗೆ ಪರ್ಫೆಕ್ಟ್ ಆಗ್ತೈತಿ. ಅವರು ಟ್ರಿಕ್ಸ್ಗಳು ಮತ್ತು ನಾವು ಓದಿರುವಂತಹ ಬುಕ್ ಎರಡೂ ಸೇರಿ ನಮ್ಗೆ ಕ್ವಶನ್ಸ್ಗಳು ಮೀನಿಂಗ್ ಆಗ್ತಾವೆ. ಅದಕ್ಕೋಸ್ಕರ ನೀವು ಮೊದಲಿಗೆ ಪ್ರೈಮರಿ ಬುಕ್ಸನ್ನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. 6ನೇ ಕ್ಲಾಸ್ ಹಿಡಿದು ಅಟ್ಲೀಸ್ಟ್ ನಾವು 8 ಕ್ಲಾಸ್ವರೆಗೂ 6, 7, 8 ಆದ್ರೂ ಬಿಡಿಸಬೇಕು. ಹೆಚ್ಚಿನ ಅಭ್ಯಾಸಕ್ಕಾಗಿ ನಾವು 9, 10 ಪೂರ್ತಿಯಾಗಿ ಬಿಡಿಸಲೇಬೇಕಾಗ್ತೈತಿ. ಮ್ಯಾಥ್ಸ್ ಕೂಡ ನಾನು ಹಾಕ್ತೀನಿ, PDF ಹಾಕ್ತೀನಿ ಟೆಲಿಗ್ರಾಮ್ ಒಳಗೆ. ಟೆಲಿಗ್ರಾಮ್ ಲಿಂಕನ್ನು ನಂದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ PDFಗಳು ನಿಮಗೆ ಬೇಗನೆ ಸಿಗ್ತಾವೆ. 9:45 11 ತನಕ ನಾನು ಅಭ್ಯಾಸ ಮಾಡಿದೆ. 11 ತನಕ ಆಗಿರ್ತೈತಿ, 11 ಅಂತೇನಿಲ್ಲ, 11ವರೆಗೂ ಆಗಿರ್ತೈತಿ. ಅರೌಂಡ್ 3 ಅವರ್ಸ್ ತನಕ ನಂದು ಅಭ್ಯಾಸ ಆಯಿತು. ಅದಾದಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬಂದಿರ್ತಾರೆ, ಊಟಕ್ಕೆಲ್ಲ ಕೊಟ್ಟಾದಮೇಲೆ ಮತ್ತು 12 ಗಂಟೆಯಿಂದ ಕುಂತಿರ್ತೀನಿ. ನಮ್ಮ ಮನ್ಯಾಗ ಸ್ವಲ್ಪ ಊಟ ಮಾಡೋದೆಲ್ಲ ಲೇಟನೇ, ಬರೋದು ಲೇಟ್, ಯಾಕಂದ್ರೆ ಬಿಸ್ನೆಸ್ ಐತಲ್ಲ, ಹಿಂಗಾಗಿ ಲೇಟಾಗಿಯೇ ಬರ್ತಾರೆ. 11 ಗಂಟೆ ತನಕ ಬರ್ತಾರೆ, 11:15 ಆಗ್ತೈತಿ. ಅಲ್ಲಿ ಬಂದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಅಭ್ಯಾಸಕ್ಕೆ ಕೂಡ್ತೀನಿ. 1 ಗಂಟೆ ತನಕ ಕುಂತಿರ್ತೀವಿ, ನನ್ನ ಮಗನೂ ಕುಂತಿರ್ತಾನೆ, ಅದಕ್ಕೆ ರೂಮ್ ಚೇಂಜ್ ಮಾಡಿರ್ತೀನಿ. ಆ ರೂಮಲ್ಲಿ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಮಕ್ಕೊಂಡಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಲೈಟ್ ಹಚ್ತೀವಲ್ಲ, ಅದಕ್ಕೋಸ್ಕರ ಈ ರೂಮಲ್ಲಿ ನಾನು ನನ್ನ ಮಗ ಕುಂತು ಇಬ್ಬರು ಅಭ್ಯಾಸ ಮಾಡ್ತಿರ್ತೀವಿ. ಮತ್ತು ಈಗ ನಾನು 6th ಕ್ಲಾಸಿಂದು ನೋಟ್ಸ್ ಮಾಡ್ಕೊಳಕತ್ತೀನಿ. 6th ಕ್ಲಾಸಿಂದು ಕೂಡ ಸ್ವಲ್ಪ ಡೀಪ್ ಆಗೈತಿ ಸೈನ್ಸ್. ಎಲ್ಲರೂ ಸ್ವಲ್ಪ ಚೆಂದಾಗೆ ಓದ್ಕೋರಿ ಬುಕ್ಸ್ಗಳನ್ನು. ಬುಕ್ಸ್ ಇರಲಿಲ್ಲ ಅಂದ್ರೆ ಆಲ್ರೆಡಿ ನಾನು ಯಾವ ರೀತಿಯಾಗಿ ನಾವು ಮೊಬೈಲಲ್ಲೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿನಿ. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ಬೋದು. ಈ ಎಲ್ಲ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗಕತ್ತಾವ ಅಂತ ಅಂದ್ಕೊಂಡಿನಿ. ಹೆಲ್ಪ್ ಆಗಿದ್ರೆ ಮತ್ತು ಬೇರೆಯವರು ಓದೋರ್ಗೂ ಕೂಡ ಶೇರ್ ಮಾಡ್ಕೊರಿ. ಯಾರಾದರೂ ಗೃಹಿಣಿಯರಿಗೆ ಬೇಕಾಗಿತ್ತು ಅಂತಂದ್ರೆ ಶೇರ್ ಮಾಡ್ಕೊರಿ, ಯಾಕಂದ್ರೆ ಅವರಿಗೂ ಕೂಡ ಒಂದು ಮೋಟಿವೇಶನ್ ಆಗಲಿ ಅಭ್ಯಾಸ ಮಾಡೋದಕ್ಕೆ. ಮನೆ ಕೆಲಸದಲ್ಲಿ ಆಗಿರಂಗಿಲ್ಲ, ಇವತ್ತು ಕೂಡ ಫುಲ್ ಹೆವಿ ವರ್ಕ್ ಆಗೈತೆ ನಂದು, ಆದ್ರೂ ಕೂಡ ಒಂದು 3-4 ತಾಸು ಅಭ್ಯಾಸ ಮಾಡಿದೆ, ಆವಾಗ ಸ್ವಲ್ಪ ಕವರ್ ಆಗ್ತೈತಿ. ಭಾಳ ಕೆಲಸ ಐತಂದ್ರೂ ಒಂದು 2-3 ಗಂಟೆನಾದರೂ ನಾವು ಅಭ್ಯಾಸ ಮಾಡಬೇಕು. ಈಗ TETಗೋಸ್ಕರ ಇಲ್ಲಾಂದ್ರೆ ಬಿಟ್ಬಿಟ್ವಿ ಅಂದ್ರೆ 1-2 ದಿವಸ ಡಿಸ್ಕಂಟಿನ್ಯೂ ಆಯ್ತಲ್ಲ, ಮತ್ತದು ಭಾಳಷ್ಟು ದಿನ ಬಿಡ್ತೈತಿ. ಅದಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡಬೇಡ್ರಿ. ಇಲ್ಲ ಬರೆಯೋದಕ್ಕೆ ಹೊಸ ಪಾಯಿಂಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಬೇಜಾರಾಯಿತು ಅಂದ್ರೆ ಪಾಯಿಂಟ್ಸ್ ಮಾಡ್ಕೊಂಡಿರ್ತೀವಲ್ಲ, ನೋಟ್ಸ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲ ಪಾಠ ಓದ್ಕೊಂಡಿರ್ತೀವಲ್ಲ, ಅದೇ ಪಾಠವನ್ನು ಒಳ್ಳೆ ರಿವಿಷನ್ ಮಾಡ್ಕೊಳ್ಳೋದು. ಇದರಿಂದ ಡಿಸ್ಕಂಟಿನ್ಯೂ ಆಗಲ್ಲ, ಓದೋ ಮೂಡ್ನೂ ಹೋಗಂಗಿಲ್ಲ. ಈ ರೀತಿಯಾಗಿ ನಾನು ಅಭ್ಯಾಸ ಮಾಡ್ತಿರ್ತೀನಿ. ಈ ವಿಡಿಯೋಸ್ಗಳೆಲ್ಲ ನಿಮಗೆ ಹೆಲ್ಪ್ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ, ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ.
ಮತ್ತು ಇನ್ನೊಂದು ಈ ಸ್ಟಡಿ ಟೇಬಲ್ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದರು. ಇದು ನೀವು ಫ್ಲಿಪ್ಕಾರ್ಟ್ನಲ್ಲಾದರೂ ತೊಗೋಬೋದು, ಇಲ್ಲ ಅಮೆಝಾನಲ್ಲಾದ್ರೂ ತೊಗೋಬೋದು. ರೇಟ್ ಏನು ಭಾಳ ಡಿಫ್ರೆನ್ಸ್ ಇಲ್ಲ, ಭಾಳ ಕಂಫರ್ಟ್ ಐತಿ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಇಬ್ಬರು ಯೂಸ್ ಮಾಡ್ಬೋದು. ಇದನ್ನು ತೊಗೊಂಡು ಆ್ಯಕ್ಚುಲಿ 3-4 ವರ್ಷ ಆಯಿತು, ಏನೂ ಆಗಿಲ್ಲ, ಚಲೋ ಕ್ವಾಲಿಟಿ ಅದಾವು. ಮತ್ತು ಒಂದೇ ಕಡೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲಿ ಕುಂದಿರ್ತೀವಿ ಅಲ್ಲಿ ಇದನ್ನು ಒಯ್ದು ಸ್ಟಡಿ ಮಾಡ್ಬೋದು. ಅದು ಪ್ಲಸ್ ಪಾಯಿಂಟ್ ಆಗ್ತೈತೆ ನಮಗೆ. ಒಂದೇ ಜಾಗದಲ್ಲಿ ಏನು ಕೂಡಬೇಕಂತಿಲ್ಲ. ಈಗ ಸ್ಟಡಿ ಟೇಬಲ್ ಇತ್ತಂದ್ರೆ ನಾವು ಅಲ್ಲೇ ಕೂಡಬೇಕಾಗ್ತೈತಿ, ಒಮ್ಮೆ ಬೇಜಾರಾಗಿರ್ತೈತಿ. ಮತ್ತು ಇನ್ನೊಂದು ವಿಷಯ, ನಿಮ್ಗೆ ಒಂದು ಸಬ್ಜೆಕ್ಟಿಗೆ ಬೇಜಾರಾಯಿತು ಅಂದ್ರೆ ಅಭ್ಯಾಸ ಬಿಡಬೇಡ್ರಿ. ಟೈಮ್ ಇದ್ದಾಗ ನೀವು ಸಬ್ಜೆಕ್ಟನ್ನೇ ಚೇಂಜ್ ಮಾಡ್ಕೊರಿ. PUC ಒಳಗಿದ್ದಾಗ ನಮ್ಮ ಕೆಮಿಸ್ಟ್ರಿ ಸರ್ ಒಬ್ಬರು ಹೇಳ್ತಿದ್ರು, ರೆಸ್ಟ್ ಈಸ್ ದ ಚೇಂಜ್ ಆಫ್ ವರ್ಕ್ ಅಂತ ಹೇಳಿ. ಅದಕ್ಕೋಸ್ಕರ ನಾವು ರೆಸ್ಟ್ ಅಂದ್ರೆ ನಮ್ಮದು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೋಬೇಕು, ಇಲ್ಲ ಕೆಲಸ ಚೇಂಜ್ ಮಾಡ್ಕೋರಿ. ಆವಾಗ ಏನಾಗ್ತೈತಿ, ನಮ್ಗೆ ಸ್ವಲ್ಪ ಮೂಡ್ ಚೇಂಜ್ ಆಗಿ ಕೆಲಸನೂ ಆಗ್ತೈತಿ, ನಮ್ಮ ಟೈಮು ವೇಸ್ಟ್ ಆಗಲ್ಲ. ಇವತ್ತು ಮಧ್ಯಾಹ್ನ ಅಭ್ಯಾಸ ಆಗಿಲ್ಲ ಅಂಥೇಳಿ ಸ್ವಲ್ಪ ಬೇಜಾರಾಗಿತ್ತು, ಆದ್ರೂ ಕೂಡ ಇವತ್ತು 4 hours ಕವರ್ ಆಗೈತೆ ನಂದು. ಸಂಜೆನಾಗ 8:45ರಿಂದ 11:30 ತನಕ ಕುಂತಿದ್ದೆ, 11 ಗಂಟೆ ತನಕ. ಈಗ 1 ತಾಸು ಟೋಟಲಿ 4 ಕ್ಲಾಸ್ ಕವರ್ ಆಯಿತು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.